ಸೊ ಓಕೆ ಗೈಸ್, ನಮಸ್ತೆಗಳಂದರೆ ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ. ಇವತ್ತು ನಾನು ಒರಾಯನ್ ಮಾಲಿಗೆ ಬಂದಿದ್ದೆ ಬ್ಯಾಂಗ್ಳೂರಲ್ಲಿ. ಎಲ್ಲಿ ಇಳಿರಿ ಅಂದರೆ ಎಕ್ಸಾಕ್ಟು ಸ್ಯಾಂಡಲ್ಸ್ ಆಫ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನಿಂದ ಇಳಿರಿ. ಅಲ್ಲಿ ಒರಾಯನ್ ಮಾಲ್ ಎಂಟ್ರೆನ್ಸಲ್ಲಿ ಹೋಗಿ ಅಲ್ಲಿ ಬ್ಯಾಕ್ ಸೈಡ್ ಗ್ರೌಂಡ್ ಫ್ಲೋರಲ್ಲೇ ಬರುತ್ತೆ. ಅಲ್ಲಿ ಇಟಾಲಿಯನ್ ಕ್ಯೂಸಿನ್ ಇದೆ, ಟಸ್ಕಾನೋ ಅಂತ. ನೀವು ವಿಡಿಯೋದಲ್ಲಿ ನೋಡಿ, ಬ್ಯಾಕ್ ಸೈಡಲ್ಲೇ ನಿಮಗೆ ವರ್ಲ್ಡ್ ಟ್ರೇಡ್ ಸೆಂಟರ್ ಕಾಣಿಸುತ್ತೆ. ವ್ಯೂ ಮಾತ್ರ ಭಾಳ ಚೆನ್ನಾಗಿದೆ ಕಣ್ರಿ, ನನಗಂತೂ ಭಾಳ ಇಷ್ಟ ಆಯಿತು. ಅರೌಂಡು 12 o'clock ಮಧ್ಯಾಹ್ನ ಓಪನ್ ಆಗುತ್ತೆ, ರಾತ್ರಿ 11 ಗಂಟೆ ತನಕ ಇರೋದು ಟಸ್ಕಾನೋ ಅಂತ. ಅಲ್ಲೇ ಅಪಾರ್ಟ್ಮೆಂಟ್ಸ್ ಇದೆ, ಅಲ್ಲೇ ಬಿಲ್ಡಿಂಗ್ ಇದೆ, ಆಮೇಲೆ ಫೌಂಟೇನು. ಟೈಮ್ ಪಾಸ್ ಮಾಡೋಂಗೆ ಮಾತ್ರ ಭಾಳ ಸಖತ್ತಾಗಿದೆ, ನನಗಂತೂ ಭಾಳ ಇಷ್ಟ ಆಯಿತು. ನಾನು ಕೇಳಿದ್ದೆ ಇಟಾಲಿಯನ್ ಕ್ಯೂಸಿನ್ ಒಂದು ಸ್ವಲ್ಪ ಸಪ್ಪೆ ಇರುತ್ತೆ ಕಂಪೇರ್ ಟು, ಸ್ವಲ್ಪ ಅಲ್ಲ ಜಾಸ್ತಿನೇ ಕಂಪೇರ್ ಟು ಇಂಡಿಯನ್ ಫುಡ್ಡಿಗೆ. ಮೆನು ಓಪನ್ ಮಾಡೋ ಟೈಮಲ್ಲಿ ಏನು ತೊಗೊಳೋದು ಮೆನು ಅಂತ ಗೊತ್ತಾಗಿಲ್ಲ. ನಾನೊಂದು 4-5 ಐಟಮ್ ತೊಗೊಳಕ್ಕಷ್ಟೇ. ಅಲ್ಲಿ ನಿಮಗೆ ವೈನು ಇದೆ, ಇಂಪೋರ್ಟೆಡ್ ವೈನ್ಸ್ ಇದೆ, ಆಮೇಲೆ ಇದು ಫುಡ್ ಇದೆ, ಇಟಾಲಿಯನ್ ಕ್ಯೂಸಿನ್, ಡಿಫ್ರೆಂಟ್ ಫುಡ್ ಇದೆ. ಅಲ್ಲಿ ಕೆಲವು ಓದೋಕ್ಕೂ ಗೊತ್ತಾಗಲ್ಲ, ಪಾಸ್ ಮಾಡಿ ನೋಡಿ ಅಂತೆ. ಕೆಲವು ಹೆಂಗೆ ಓದೋದು, ಏನು ಸ್ಪೆಲ್ಲಿಂಗ್ ಅಂತಲೂ ಗೊತ್ತಾಗಲ್ಲ. ಮಾತ್ರ ಕೆಲವು 5-6 ಐಟಮ್ ಆರ್ಡ್ರ್ ಮಾಡಿದ್ದೀನಿ. ಮೇ ಬಿ ನನ್ನ ಮಿಸ್ಟೇಕ್ ಇರ್ಬೋದು, ಸ್ಪೆಲ್ಲಿಂಗು ಪ್ರೊನೌನ್ಸೇಷನ್ನು ಮಿಸ್ಟೇಕ್ ಇರ್ಬೋದು. ನನಗಂತೂ ಇಷ್ಟ ಆಯಿತು. ಮೆನೂಸು ತುಂಬ ಚಾಯ್ಸ್ ಇದೆ ಮೆನೂಸಲ್ಲಿ. ಇಟಾಲಿಯನ್ನಿಂದು ಡಿಶಸ್ಸು ಕ್ಯೂಸಿನ್ ಇದೆ. ಟೇಬಲ್ ನಿಮಗೆ ಅಲ್ಲಿ ಟೊಬ್ಯಾಸ್ಕೋ ಸಾಸ್ ಕೊಡ್ತಾರೆ. ಆಮೇಲೆ ನಿಮಗಿದು ಒಳ್ಳೆ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಇತ್ತು, ಚೆನ್ನಾಗಿತ್ತು. ಮೆನೂಸ್ ನೀವು ಪಾಸ್ ಮಾಡಿ ನೋಡಿ. ಇಲ್ಲೇ ನೀವು ಲೆಫ್ಟ್ ಸೈಡಲ್ಲೇ ನೀವು ಹಿಂಗೆ ನೋಡಿ, ಒಳಗಡೆ ಎ ಸಿ ರೂಮು ಇದೆ. ಎ ಸಿ ರೂಮಲ್ಲೂ ಡೈನಿಂಗ್ ಮಾಡ್ಬೋದು, ಹೊರಗಡೆನೂ ಕೂರ್ಬೋದು. ನನಗೆ ಹೊರಗಡೆ ಕೂರಕ್ಕೆ ಭಾಳ ಇಷ್ಟ ಆಯಿತು. ಇಲ್ಲಿ ನಿಮಗೆ ಹಿಂಗೆ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ, ಹಿಂಗಿದೆ ಒಳಗಡೆ ನೀವು ನೋಡಿ ಅಂತೆ. ಲೆಫ್ಟಲ್ಲೇ ನಿಮಗೆ ಮಾಕ್ಟೈಲ್ ಬಾರ್ ಎಲ್ಲ ಮಾಡಿಕೊಡ್ತಾರೆ. ಅಲ್ಲೇ ಬಾರ್ ನಿಮಗೆಲ್ಲ ಮಾಕ್ಟೈಲ್ ಕಾಕ್ಟೈಲ್ ಎಲ್ಲ ಮಾಡ್ತಾರೆ. ಅಲ್ಲೇ ನಿಮಗೆ ಫ್ರೆಶ್ ಮಾಡಿಕೊಡ್ತಾರೆ. ಇವ್ರದ್ದೊಂದು ಏನಂದರೆ ಫ್ರೆಶ್ ಎಲ್ಲ ಪಿಜ್ಜಾಸ್ ಮಾಡಿಕೊಡ್ತಾರೆ. ಯಾಕಂತ ಹೇಳಿದ್ರೆ ಇದು ತುಂಬ ಮೇ ಬಿ ಇದು ಸ್ಟಾರ್ ರೆಸ್ಟೋರೆಂಟ್ ಇರ್ಬೋದು. ಯಾಕಂದರೆ ಬ್ರಿಗೇಡಲ್ಲಿ ಇರೋದಂತ ಹೇಳಿದ್ರೆ ಎಲ್ಲ ಸ್ಟ್ಯಾಂಡರ್ಡ್ ಜನರೇ ಇರ್ಬೋದು, ಎಲ್ಲ ಹಳೇದು ಹಾಕಲ್ಲ ಅಂತ ನಾನು ಇಟ್ಟಿದ್ದೀನಿ. ಮಾತ್ರ ಎಲ್ಲ ಫ್ರೆಶ್ಶೇ ಮಾಡಿಕೊಡ್ತಾರೆ ಇಲ್ಲಿ ನಾನು ನೋಡ್ದಂಗೆ. ಮೆನೂಸ್ ನೀವು ನೋಡ್ಬೋದಂತೆ, ಇನ್ನೂ ಮೆನೂಸ್ ಇದೆ, ಸುಮಾರು ವೆರೈಟೀಸ್ ಇದೆ. ಪಾಸ್ ಮಾಡಿ ನೋಡಿ ಅಂತೆ. ಗೊತ್ತಾಗಿಲ್ಲ ಅಂದರೆ ಗೂಗಲ್ ಮಾಡಿ ನೋಡಿ, ಪಾಸ್ ಮಾಡಿ ಅಲ್ಲಿ ನೋಡಿ ಏನು ಮೆನೂಸ್ ಇರ್ಬೋದು ಅಂತ. ಆದರೆ ನಾನು ಒಂದು 5-6 ಐಟಮ್ ರೆಕಮೆಂಡ್ ಇರೋದು ತೊಗೊಂಡೆ. ಅವರಿಗೆ ಕೇಳಿದ್ದೆ ರೆಕಮೆಂಡ್ ಯಾವ್ದು ಚೆನ್ನಾಗಿದೆ ಅಂತ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕಂತ ಹೇಳಿದ್ರೆ ಇಲ್ಲೇ ಬೋರ್ ಆಗುತ್ತೆ ಅಂತ. ನೀವು ಪಾಸ್ ಮಾಡಿ ನೋಡ್ಬೋದು, ಮೇ ಬಿ ಕಾಣಿಸ್ಬೋದಂತ. ಸೊ ಫಸ್ಟು ಅಲ್ಲಿ ಹೋಗೋ ಟೈಮಲ್ಲಿ ಅಲ್ಲೇ ಒಂದು ಬ್ರೆಡ್ಡು 2 ಟೈಪ್ಸ್ ಬ್ರೆಡ್ ಕೊಡ್ತಾರೆ. ಆಮೇಲೆ ಒಂದು ಟೊಮೆಟೊ ಸಾಸ್ ಕೊಡ್ತಾರೆ, ಒಂದು ಆಲಿವ್ ಆಯಿಲ್ ಕೊಡ್ತಾರೆ. ಟೇಸ್ಟು ಬ್ಲ್ಯಾಂಡ್ ಇತ್ತು, ಚೆನ್ನಾಗೇ ಇತ್ತು, ಬ್ಲ್ಯಾಂಡ್ ಇತ್ತು. ಹೆಲ್ತಿ ಫುಡ್ ಇದು, ಬ್ಲ್ಯಾಂಡ್ ಇತ್ತು. ಇಟಾಲಿಯನ್ನಿಂದು ಡಿಶಸ್ ಎಲ್ಲ ಬ್ಲ್ಯಾಂಡ್ ಆಲ್ಮೋಸ್ಟು. ಆಮೇಲೆ ಇದು ವೈನ್, ಇದು ಸಾಂಗ್ರಿಯಾ ವೈನ್ ಅಂತ. ಐ ವೋಂಟ್ ರೆಕಮೆಂಡ್ ಆಲ್ಕೋಹಾಲ್, ಬಟ್ ನನಗೊಂದು ಸ್ವಲ್ಪ ಟ್ರೈ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಒಂದು ವೈನು, ವೈಟ್ ವೈನ್, ಅದು ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಒಂದ್ಸಲ ಟ್ರೈ ಮಾಡಿ ಅಂತೆ. ಆನಂತರ ಪ್ರೊಸಿಟೋ ಅಂತ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಏನೇನು ಆರ್ಡ್ರ್ ಮಾಡಿದ್ದೆ ಅಂತ. ಪ್ರೊಸಿಟೋ ಅಂತ ಇದು ವೆಜಿಟೇಬಲ್ಸ್ ಇತ್ತು, ಚೀಸ್ ಇತ್ತು. ಚೀಸ್ ಮಾತ್ರ ಸಖತ್ತಾಗಿತ್ತು. ಅದಕ್ಕೆ ಟೊಬ್ಯಾಸ್ಕೋ ಸಾಸ್ ಹಾಕ್ತೀನಿ, ಮಾತ್ರ ಭಾಳ ಸಖತ್ತಾಗುತ್ತೆ. ಟೊಬ್ಯಾಸ್ಕೋ ಸಾಸ್ ಅಲ್ಲೇ ಕೊಟ್ಟಿರ್ತಾನೆ, ನೀವು ಉಪ್ಪು ಹುಳಿ ಖಾರ ಇರುತ್ತದು. ಆಮೇಲೆ ಆ್ಯಕ್ಚುಲಿ ಇದು ಫ್ರೆಶ್ ಹೆಲ್ದಿ ಇರುತ್ತೆ. ಅದರಲ್ಲಿ ಬೇಕನ್ ಇರುತ್ತೆ, ಚೀಸ್ ಇರುತ್ತೆ, ಮತ್ತು ಇದು ಹನಿ ಆ ಥರದ್ದೆಲ್ಲ ಕೊಡ್ತಾರೆ. ಆ್ಯಕ್ಚುಲಿ ನೋಡಿ ಹಿಂಗೆ ತಿನ್ನಬೇಕು. ಈ ನೆಕ್ಸ್ಟ್ ಇದು ಕೊಟ್ಟಿದ್ದಾರೆ ಚೀಸ್ ಪ್ಲ್ಯಾಟರ್ ಅಂತ. ಆ್ಯಕ್ಚುಲಿ ಇಟಾಲಿಯನ್ ಡಿಶಸಲ್ಲಿ ಚೀಸ್ ಪ್ಲ್ಯಾಟ್ರೇ ಇದಿರುತ್ತೆ. ಆಲಿವ್ ಕೊಟ್ಟಿರ್ತಾರೆ, ಟೊಬ್ಯಾಸ್ಕೋ ಸಾಸ್, ಚೀಸ್, ಆಮೇಲೆ ಅದ್ರ ಮೇಲೆ ಹನಿ, ಉಪ್ಪು ಹುಳಿ ಖಾರ ಎಲ್ಲ ಸಖತ್ತಾಗುತ್ತೆ. ಆ್ಯಕ್ಚುಲಿ ಟೊಬ್ಯಾಸ್ಕೋ ಸಾಸ್ ಹಾಕಬಾರ್ದು ಅಂತ, ನನಗೆ ಟೊಬ್ಯಾಸ್ಕೋ ಸಾಸ್ ಬೇಕಾಗಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ನನಗೆ ಇಷ್ಟ ಆಯಿತು. ಮಸ್ಟ್ ಟ್ರೈ ಮಾಡಿ ಅಂತ. ಇದು ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಆಮೇಲೆ ಇದರಲ್ಲಿ ಚೀಸ್ ಕೊಡ್ತಾರೆ, ಆಮೇಲೆ ಇದ್ರ ಜೊತೆ ಫ್ರೂಟ್ಸು ಇದೆ, ವೆರೈಟೀಸ್ ಏನೋ ಡಿಶಸ್ ಇದೆ. ಆ್ಯಕ್ಚುಲಿ ನೋಡಿದ್ರೆ ಎಲ್ಲ ಹೆಲ್ದಿ, ಅದು ನಿಮಗೆ ಪ್ರೋಟೀನು ಮತ್ತು ವಿಟಮಿನ್ಸ್ ಎಲ್ಲ ಸಿಗುತ್ತೆ. ಆನಂತರ ನೆಕ್ಸ್ಟ್ ಆರ್ಡ್ರ್ ಮಾಡಿದ್ದು ಪಾಸ್ತಾ ಆರ್ಡ್ರ್ ಮಾಡಿದ್ದೆ. ನಾನು ಎಲ್ಲೂ ಒಂದ್ಸಲಿನೂ, ಎಲ್ಲ ಕಡೆ ಸುಮಾರು ಕಡೆ ಪಾಸ್ತಾ ಟ್ರೈ ಮಾಡಿದ್ದೆ, ಮಾತ್ರ ಇಲ್ಲಿ ಮಾತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು ಪಾಸ್ತಾ. ಮಸ್ಟ್ ಟ್ರೈ ಮಾಡಿ ಅಂತ ಇದು ಪಾಸ್ತಾ ಮಾತ್ರ. ನನಗಂತೂ ಭಾಳ ಇಷ್ಟ ಆಯಿತು. ಆನಂತರ ನಾನು ಕ್ರೀಮ್ ಬ್ರೂಲೆ ಅಂತ ಒಂದು ಡೆಸರ್ಟ್ ಇದೆ. ಮೇಲ್ಗಡೆ ಶುಗರ್ ಕೋಟೆಡ್ ಇದೆ, ಒಳಗಡೆ ವಾಡಿಯೋ ಕಾಲ್ ಏನಂತಾರೆ ಇದಕ್ಕೆ, ಪುಡ್ಡಿಂಗ್ ಅಂತಾರೆ. ಅದರೊಳಗಡೆ ಸ್ವೀಟ್ ಇರೋ ಪುಡ್ಡಿಂಗ್ ಇತ್ತು, ಶುಗರ್ ಸಿರಪ್ ಇತ್ತು, ಆಮೇಲೆ ಭಾಳ ಸಖತ್ತಾಗಿತ್ತು. ಇದು ಮಸ್ಟ್ ಟ್ರೈ ಮಾಡಿ ಅಂತೆ. ಅದು ಮೇಲ್ಗಡೆ ಇರೋದು ಬೆಣ್ಣೆ ಬಿಸ್ಕೆಟ್ ಥರ ಇತ್ತದು ಟೇಸ್ಟು.
ಆ್ಯಂಡ್ ಆಫ್ಟರ್ ದಟ್ ನನಗೆ ತಿನ್ನೋಕ್ಕಾಗಿಲ್ಲ, ಪಾರ್ಸೆಲ್ ತೊಗೊಂಡೆ, ಮನೆಗೆ ಹೋಗಿ ತರಿಸಿದ್ದೆ, ತಿರಾಮಿಸು ಮಾತ್ರ ಸಖತ್ತಾಗಿತ್ತು. ಕಾಫಿದ್ದು ಟೇಸ್ಟು ಮಸ್ಟು ಟ್ರೈ ಮಾಡಿ ಅಂತೆ. ಪಾರ್ಸಲ್ ಆದರೂ ತೊಗೊಂಡೋಗಿ, ಡೆಸರ್ಟ್ ಮಾತ್ರ ಮಿಸ್ ಮಾಡಬೇಡಿ. ಸೊ ಇಷ್ಟೇ ಟ್ರೈ ಮಾಡಿದ್ದು. ಸೊ ಒಂದ್ಸಲಿ ಹೋಗಿ ಬನ್ನಿ ಬ್ರಿಗೇಡ್ ಹತ್ರ ಹೋದರೆ. ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.